7 ಗಂಟೆಗೆ ಬಂದು ಜೋರ್ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ಬೇಕು. ಸುಮ್ಮನೆ ಕ್ಲೀನ್ ಮಾಡಕ ಇದೆಲ್ಲ ಈ ಕ್ಲೀನ್ ಮಾಡ್ತಾ ಇದ್ದೀರಾ? ನಿಮಗೆ ಅಂಗಡಿ ತೆಗಿಯಕ್ಕೆ ಎಷ್ಟೊತ್ತಿಗೆ ಪರ್ಮಿಷನ್ ಇರೋದು? ಮತ್ತೆ ಯಾಕೆ ತೆಗ್ದ್ರಿ 6ವರೆಗೆ? ದಿನ ಬೆಳಗ್ಗೆ 6:15 ಗಂಟೆಗೆ ಬಾರು, ಕಾಫಿ ಬಾರ್ಗಿಂತ ಮುಂಚೆ ನಿಮ್ ಬಾರ್ ಓಪನ್ ಆಗ್ಲಿ. ಆ ಬಸ್ ಸ್ಟ್ಯಾಂಡ್ ಜನ ಏನ್ರಿ ಕೂತ್ಕೋತಾರೆ? ನೀವು ಏನ್ರಿ ಮಾಡ್ತೀರಾ ನೀವು? ಇವತ್ತು ನಾನು ಎಕ್ಸೈಸ್ ಕಮಿಷನರ್ಗೂ ಮಾತಾಡ್ತೀನಿ. ಇದು ಫೋಟೋಗಳು ತಗೊಂಡು ಸೀಸ್ ಮಾಡಕ್ಕೆ ಏನ್ ವ್ಯವಸ್ಥೆ ಮಾಡ್ತೀರಾ ಮಾಡಿ. ಈಗ FIR ಆಗಿರ್ಬೇಕು. ಬೆಳಗ್ಗೆ 6:15 ಗಂಟೆಗೆ ತೆಗಿತಾರಂತೆ ಇವರು. ನೋಟಿಸ್ ಅಲ್ಲ, ಇವತ್ತು ಅವ್ರ ಮೇಲೆ ಒಂದು FIR ಮಾಡಿ ಹೆಣ್ಮಕ್ಳೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಬೆಳಗ್ಗೆ 6:15 ಗಂಟೆಗೆ ನಾವು ಬಸ್ ಸ್ಟ್ಯಾಂಡ್ ಕೂತ್ಕೊಳ್ಳೋದು ಹೆಂಗೆ ಅಂತ. ಆ ಸ್ಟೇಷನ್ ಇಂದ 1 ನಿಮಿಷ ದೂರದಲ್ಲಿದೆ ಈಗ. ಇವತ್ತು ಇನ್ಸ್ಪೆಕ್ಟರ್ ಗಮನಕ್ಕೆ ತಗೊಂಡು FIR ಮಾಡಿಸಿ ಇವತ್ತು ರೆಡಿ ಆಗಲಿ. ಶುಭ ಕಾರ್ಯಕ್ರಮಗಳಿರಲಿ ಅಥವಾ ದೈನಂದಿನ ಪೂಜೆಯೇ ಇರಲಿ, ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗುವುದು ಬಹಳ ಮುಖ್ಯ. ಅಂತಹ ಪೂಜಾ ಸಾಮಗ್ರಿಗಳ ಭಂಡಾರವೇ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ನಮ್ಮಲ್ಲಿ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ಲಭ್ಯವಿದೆ.